ಈಗಾಗಲೇ ಪ್ರತಿಯೊಬ್ಬರು ಮಾತನಾಡಿದ್ದಾರೆ ನಮ್ಮ ನಾಯಕರುಗಳೆಲ್ಲ. ನಾನು ಪುನಃ ಅದೇ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಆ ದೇವೇಗೌಡರಿದ್ದಾರೆ, ಅವರು ಜನತಾದಳದಲ್ಲೇ ಬೆಳೆದಂಥವರು. ಅವರು ನಾನು ಪ್ರಥಮವಾಗಿ ರಾಜಕಾರಣಕ್ಕೆ ಬರಬೇಕಾದ್ರೆ 1996ರಲ್ಲಿ ನನ್ನ ಪರವಾಗಿ ಚುನಾವಣೆಯನ್ನು ಮಾಗಡಿ ಮತ್ತು ಬೆಂಗಳೂರು ಹೊರವಲಯದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿ ನನ್ನ ಒಂದು ಗೆಲುವಿಗೆ ಯಾವೊಂದು ಶ್ರಮ ಪಟ್ಟಿದ್ದಾರೆ ಅದನ್ನು ನಾನಿನ್ನೂ ಮರೆತಿಲ್ಲ. 1996ರಲ್ಲಿ ಬಹುಶಃ ಅವರು ಜನತಾದಳದ ಅಭ್ಯರ್ಥಿಯಾಗಿ 2019ರಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಇದ್ದಂಥವ್ರು. ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಜನತಾದಳದಿಂದಲೇ ಸ್ಪರ್ಧೆ ಮಾಡಿ ಕೇವಲ 100 ಮತಗಳ ಅಂತರದಲ್ಲಿ ನಮ್ಮವರೇ ಸೋಲಿಸಿದ್ರು. ನಮ್ಮ ಜೊತೆಲಿ ಹಿಂದೆ ಮುಂದೆ ಇದ್ದಂಥವರೇ ಆಗಿನ ಸಂದರ್ಭದಲ್ಲಿ ಅವ್ರಿಗೆ ಪರ್ಯಾಯವಾಗಿ ಯಾರು ನಾಯಕರು ಬೆಳಿಬಾರ್ದು ಅಂತ ಹೇಳಿ ನಮ್ಮ ಜೊತೆಯಲ್ಲಿದ್ದಂಥವರೇ ಬೆನ್ನಿಗೆ ಚೂರಿ ಹಾಕಿ ಸೋಲಿಸಿರ್ತಕ್ಕಂಥದ್ದು ಇತಿಹಾಸ ಇದೆ. ಇದು ಎಲ್ಲ ಒಂದು ಭಾಗ. ನಂತರ 2019ರಲ್ಲಿ ಮೊದಲು ಏನೋ ಒಂದು ವಿಧಾನಸಭೆ ಚುನಾವಣೆಗಳು ನಡೀತು 18ರಲ್ಲಿ. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಒಬ್ಬ ವ್ಯಕ್ತಿ ಏನು ನಾಗಮಂಗಲದ ಮಹಾನುಭಾವ ಬಂದ, ನಾನು ಅಭ್ಯರ್ಥಿ ಆಗಬೇಕು ಇಲ್ಲಿ ನಮ್ಮ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ ಅಂತ ಹೇಳಿ ಪಕ್ಷದಲ್ಲಿ ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡಿ, ಆ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಸೀಟ್ ಕೊಡ್ತಾರೋ ಇಲ್ವೋ ಅಂತ ಹೇಳಿ ಒಂದು ಕೊನೆ ಹಂತದಲ್ಲಿ ಬಹುಶಃ ಆ ದೇವೇಗೌಡರು BJP ಪಕ್ಷಕ್ಕೆ ಹೋಗಿ ಸೇರ್ಕೊಂಡಂತ, ಅಲ್ಲಿಂದ ಅಭ್ಯರ್ಥಿ ಆದರು. ಇದೆಲ್ಲ ಒಂದು ಇತಿಹಾಸಗಳಿದೆ. ಅದೆಲ್ಲವನ್ನು ಈಗ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದರ ಒಂದು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಮತ್ತು BJPಯ ಕೆಲವು ಸ್ನೇಹಿತರುಗಳು ಏನು ಬಂದಿದ್ದೀರಿ, ಈ ಚುನಾವಣೆಯನ್ನು ಒಂದು ಪ್ರತಿಷ್ಠೆಯಾಗಿ ನೀವು ತೆಗೆದುಕೊಳ್ಳಲೇಬೇಕು. ಕಾಂಗ್ರೆಸ್ನ ಅಭ್ಯರ್ಥಿ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಈಗಾಗಲೇ ಹಣದ ಹೊಳೆಯನ್ನು ಹರಿಸ್ತಾ ಇದ್ದಾರೆ. ನಮ್ಮ ಆ ದೇವೇಗೌಡರು ದೊಡ್ಡ ಮಟ್ಟದ ಶ್ರೀಮಂತಿಕೆಯಿಂದ ಬಂದವರಲ್ಲ. ಇಲ್ಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಬೆಂಗಳೂರು ಸುತ್ತಮುತ್ತ ಸರ್ಕಾರಿ ಜಾಗಗಳಿಗೂ ಮತ್ತು ಕೆಲವು ಶಕ್ತಿ ಇಲ್ಲದೆ ಇರತಕ್ಕಂಥ ಕುಟುಂಬಗಳ ಮೇಲೆ ದಬ್ಬಾಳಿಕೆ ಮಾಡಿ ಫೆನ್ಸಿಂಗ್ಗಳು ಹಾಕ್ಕೊಂಡು ಜೀವನ ಮಾಡ್ಕೊಂಡು ಬಂದಂಥವರಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಆ ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಮಾಡ್ತಕ್ಕಂಥ ಚುನಾವಣೆಯ ವೆಚ್ಚ ಆ ದೇವೇಗೌಡರ ಕೈನಲ್ಲಿ ಮಾಡಿ ಅಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಯಾವೊಂದು ಬೂತ್ ಮಟ್ಟದ ಸುಮಾರು 71 ಬೂತ್ ಬರುತ್ತೆ. ಎಷ್ಟು ಬರುತ್ತಣ್ಣ ರಮೇಶ್ ಗೌಡ? 159 ಇದೆಯಾ ಟೋಟಲ್ ಎಲ್ಲ ಸೇರಿ? ಇಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಬಹುಶಃ 71 ಇರಬೇಕು. ಬೆಂಗಳೂರು ನಗರ ಇವತ್ತು ಪ್ರಮುಖವಾಗಿ ಈ ಚುನಾವಣೆಯ ಫಲಿತಾಂಶವನ್ನು ಕೊಡ್ತಕ್ಕಂಥದ್ದು. ಸುಮಾರು 71 ಬೂತ್ಗಳು ಬೆಂಗಳೂರು ನಗರದಲ್ಲಿ ಏನಿದೆ, ಏನು ಇಲ್ಲಿ ನಮ್ಮ BJPಯ ಶಾಸಕ ಮಿತ್ರಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರ ಒಂದು ಶ್ರಮದಲ್ಲಿ BJPಯ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಜೊತೆಗೂಡಿ ಸುಮಾರು 70-75 ಸಾವಿರ ಮತ ಇದೆ ಇಲ್ಲಿ ಬೆಂಗಳೂರು ನಗರದಲ್ಲಿ. ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಶ್ರಮಪಟ್ಟು ಒಂದು ಕಡೆ ನರೇಂದ್ರ ಮೋದಿ ಅವರ ಬಗ್ಗೆ ನಗರ ಪ್ರದೇಶದ ಜನತೆಯಲ್ಲಿರ್ತಕ್ಕಂಥ ಒಂದು ಅಭಿಮಾನ, ಅದನ್ನು ಇವತ್ತು ನಾವು ಸದ್ಬಳಕೆ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ ಅಶೋಕ್ ಅವರು ಹೇಳ್ತಾ ಇದ್ರಿ, ಈಗ ನಿಮ್ಮ ಜೊತೆಯಲ್ಲಿ ಚುನಾವಣೆ 3ನೇ ತಾರೀಕು ಏನಿದೆ, ನಿಮ್ಮ ಕಾರ್ನಲ್ಲಿ ಕನಿಷ್ಠ 2-3 ಜನನಾದರೂ ಮನವೊಲಿಸಿ ಕರ್ಕೊಂಬಂದು ಬೂತ್ ಕಟ್ಟೆ ಮತಗಟ್ಟೆಗೆ ಕರ್ಕೊಂಡೋಗಿ ಮತವನ್ನು ಚಲಾಯಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಇವತ್ತು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥವರಲ್ಲಿ ಕೆಲವರಲ್ಲಿ ನಿಮ್ಮ ಮತಗಳು ಇರ್ಬೋದು, ನಿಮಗೆ ಮತ ಇಲ್ಲದೆ ಇರ್ತಕ್ಕಂಥವ್ರು ಪಕ್ಷದ ಕಾರ್ಯಕರ್ತರಲ್ಲಿದ್ದೀರಿ.
ನಿಮ್ಮ ಒಂದು ಬೂತ್ಗಳಲ್ಲಿ ಯಾವೊಂದು ಮತದಾರರಿದ್ದಾರೆ ಅವರ ಒಂದು ಪಟ್ಟಿಗಳು ಬಹುಶಃ ನಮ್ಮ ರಮೇಶ್ ಗೌಡ್ರು ನಾನು ಹೇಳ್ತಕ್ಕಂಥದ್ದು ಸರಿಯಾದ ರೀತಿ ಅದೆಲ್ಲ ಮಾಹಿತಿಗಳು ತೆಗೆದುಕೊಂಡು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರುಗಳಿಗೆ ಆಯಾ ಒಂದು ಭಾಗದಲ್ಲಿ ಆ ಪ್ರತಿ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡಬೇಕು ಕಾರ್ಯಕರ್ತರುಗಳು. ಏಕೆಂದರೆ ಇವತ್ತು BJP ಮತ್ತು ಜನತಾದಳದ ಹೊಂದಾಣಿಕೆ ಏನಿದೆ, ಇಲ್ಲಿ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಅತ್ಯಂತ ಸುಲಭವಾಗಿ ನಾವು ಗೆಲ್ಲಕ್ಕೆ ಅವಕಾಶ ಇದೆ. ಆದರೆ ನೀವು ಮೈ ಮರಿದ ಕೆಲಸ ಮಾಡಬೇಕು. ಒಂದೊಂದು ಮತವನ್ನು ಪಡೆಯಬೇಕಾದ್ರೆ ಪ್ರತಿ ಮನೆಗೆ ಭೇಟಿ ಕೊಟ್ಟು ಅವರ ಮನವೊಲಿಸಿ ಚುನಾವಣೆಯ ದಿನ ಮತದಾನಕ್ಕೆ ಮತಗಟ್ಟೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಪ್ರಮುಖವಾದಂಥ ಅಂಶ. ಇಲ್ಲಿ ಕಾಂಗ್ರೆಸ್ನಿಂದ ಏನೇ ಬೇಕಾದರೂ ಅವರು ಆಮಿಷಗಳನ್ನು ಒಡ್ಲಿ. ಈಗಾಗಲೇ ಕೆಲವು ಭಾಗದಲ್ಲಿ ಜನ ನಮ್ಮ ಊಟದ ಒಂದು ಪ್ಯಾಕೆಟ್ಗಳನ್ನು ಏನೋ ಮಾಡಿದರು, ನಮ್ಮ ವಸ್ತುಗಳನ್ನು ಇದೆಲ್ಲ ಸೀಸ್ ಮಾಡಿದ್ದಾರೆ ಹಲವಾರು ಭಾಗದಲ್ಲಿ. ಈಗಾಗಲೇ FIR ಆಗಿದೆ. ಇದೆಲ್ಲ ಆಗಲೇ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅವರು ದುಡ್ಡಿಗೆ ಯಥೇಚ್ಛವಾಗಿ ಖರ್ಚು ಮಾಡ್ತಾರೆ, ಅವರಲ್ಲಿ ದುಡ್ಡಿನ ಕೊರತೆ ಇಲ್ಲ. ಇದನ್ನು ಮೆಟ್ಟು ನಿಲ್ಲಬೇಕು ಅಂದರೆ ನಿಮ್ಮ ಶ್ರಮ ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಕೆಲಸ ಇರಲಿ. ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ದೇವನಹಳ್ಳಿ ಭಾಗ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಇರ್ಬೋದು, ಮತ್ತು ಯಲಹಂಕ ಇರ್ಬೋದು. ಯಲಹಂಕ ನಗರ ಪ್ಲಸ್ ಹಳ್ಳಿ ಎರಡು ಬರ್ತದೆ. ಮತ್ತು ಇನ್ನು ಆ ಭಾಗದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ, ರಾಮನಗರ, ಕನಕಪುರ ಮತ್ತು ಚನ್ನಪಟ್ಟಣ. ಇಲ್ಲಿಯ ನಮ್ಮ ಕಾರ್ಯಕರ್ತರು ನಿಮ್ಮ ಹಳ್ಳಿಗಳಲ್ಲಿ ಯಾರು ಮತದಾರರಿದ್ದಾರೆ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡೋದ್ರ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವೊಂದು ಲೋಕಸಭೆ ಚುನಾವಣೆ ನಡೆಯುತ್ತೆ, ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಬಹುಶಃ ಈ ಬಾರಿಯ ಚುನಾವಣೆ ನಡೆಸಿದಂಥದ್ದೇನಿದೆ, BJP ಮತ್ತು JDSನ ಕಾರ್ಯಕರ್ತರುಗಳು ಒಟ್ಟಾಗಿ ಸೇರಿ ಬಹುಶಃ ಒಂದು ಐತಿಹಾಸಿಕವಾದಂಥ ಫಲಿತಾಂಶವನ್ನು ತರತಕ್ಕಂಥದ್ರಲ್ಲಿ ನೀವು ಯಶಸ್ಸು ಕಂಡಿದ್ದೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದೇ ಇವತ್ತು ಕಾಂಗ್ರೆಸ್ನಲ್ಲಿ ತಡೀಲಿಕ್ಕಾಗದೆ ಪಾಪ ಈಗೆಲ್ಲ ಶ್ರಮ ಪಡ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಆ ದೇವೇಗೌಡರನ್ನ ಆಯ್ಕೆ ಮಾಡ್ತಕ್ಕಂಥ ವಿಷಯದಲ್ಲಿ ಅವತ್ತೇನು ಶ್ರಮ ಪಟ್ಟಿದ್ದೀರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ, ಅದೇ ಶ್ರಮವನ್ನು ಈ ಚುನಾವಣೆಯಲ್ಲೂ ತಾವು ಹಾಕಬೇಕು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ಹೇಳಬೇಕಾಗ್ತದೆ, ಹೋದ ವರ್ಷವೂ ಮಳೆ ನೋಡೋದು ಏನೋ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರತಿನಿತ್ಯ ಜಾಗಟೆ ಹೊಡಿತಾ ಇದ್ದಾರೆ. ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೋ ಗೊತ್ತಿಲ್ಲ. ಈಗ ಇನ್ನೂ ಗ್ರೇಟ್ ಲೂಟಿ ಬೆಂಗಳೂರು ಈಗ ಇನ್ನೂ ಕಳೆದ ವಾರ 2-3 ದಿವಸದ ಮಳೆನಲ್ಲೇ ಬೆಂಗಳೂರು ನಗರದ ನಾಗರಿಕರು ಅನುಭವಿಸಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಕೆಲವು ಭಾಗದಲ್ಲಿ ಮನೆ ಖಾಲಿ ಮಾಡಿ ಹೋಟ್ಲುಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ. ಕೆಲವು ಭಾಗದಲ್ಲಿ ನೋಡ್ತಾ ಇದ್ದೀರಿ 20-30 ಮನೆಗಳಿಗೆ ನೀರು ತುಂಬಿಕೊಂಡು ಆದಂಥ ಘಟನೆಗಳೇನಿದೆ. ಇವ್ರಿಗೆ ಇನ್ನೂ ಎಷ್ಟು ವರ್ಷ ಬೇಕು ಇದೆಲ್ಲವನ್ನು ಸರಿಪಡಿಸ್ಕೊಳ್ಳಿಕ್ಕೆ? ಏನೋ ಮೊನ್ನೆ BDಯಲ್ಲಿ ಬೇರೆ ಏನೋ ಒಂದು ಕ್ಲೋಸ್ಡ್ ಡೋರ್ ಮೀಟಿಂಗ್ ಅಂತ, ಅದೆಂದು ಔಟರ್ ಪೆರಿಫೆರಿಯಲ್ ರಿಂಗ್ ರೋಡಿಗೆ ಅದೇನೋ ಕ್ಲೋಸ್ಡ್ ಡೋರ್ ಮೀಟಿಂಗು ಬಹಳ ರಹಸ್ಯವಾಗಿ ಸಭೆ ಮಾಡವ್ರೆ. ಇವತ್ತು ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೆ. ಬೆಂಗಳೂರಿಗೆ ಇವರು ಈ ಒಂದು ವರ್ಷದಲ್ಲಿ ಕೊಟ್ಟಂಥ ಕೊಡುಗೆ ಏನು, ಇದೆಲ್ಲವನ್ನು ನಿಮ್ಮ ಭಾಗದಲ್ಲಿ ಜನರಿಗೆ ತಿಳಿಸ್ಬೇಕಾಗ್ತದೆ ಮತದಾರರಿಗೆ. ಏಕೆಂದರೆ ಇಲ್ಲಿ ಯಾವೊಂದು ಪ್ರಜ್ಞಾವಂತ ಮತದಾರರಿದ್ದಾರೆ ಈ ಚುನಾವಣೆಯಲ್ಲಿ ಮತ ಹಾಕ್ತಕ್ಕಂಥವರು, ಅವರಿಗೆ ಈ ಒಂದು ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಯಾವ ರೀತಿ ಇವತ್ತು ಕೆಲಸಗಳು ನಡೀತಿದೆ, ಎಲ್ಲಿ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಹೊಸ ಕೆಲಸ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಈ ಸರ್ಕಾರ ಬಂದ ಮೇಲೆ. ಅದಷ್ಟೇ ಅಲ್ಲ, ರಾಜ್ಯದಲ್ಲೇ ಇಲ್ಲ. ಈಗ ಗ್ಯಾರಂಟಿ ಕೆಲಸದಲ್ಲಿ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ನಾನು, 170 ರೂಪಾಯಿ ಕೊಡಬೇಕಲ್ಲ, ಅಕ್ಕಿ ಕೂಡ ಯೋಗ್ಯತೆ ಇಲ್ಲದೆ ಇವಕ್ಕೆ. ಈಗ 5 kg ಅಕ್ಕಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ. ಇನ್ನು 5 kg ಅಕ್ಕಿ ಪ್ರಾಮಿಸ್ ಮಾಡಿದ್ರಲ್ಲ, ಕಳೆದ 2-3 ತಿಂಗಳಾಗಿದೆ 170 ರೂಪಾಯಿನ ಏನು ಕೊಡಬೇಕಾಗಿದೆ ಇವರೇ ಮಾತು ಕೊಟ್ಟಿದ್ದಾರೆ. ಆ ಒಂದು ಪಡಿತರ
ಅಕ್ಕಿಯನ್ನು ಕೊಡಲಿಕ್ಕಾಗದೆ 170 ರೂಪಾಯಿ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ರು, ಈ 3 ತಿಂಗಳಿಂದ ಹಣ ಕೊಟ್ಟಿಲ್ಲ, ಯಾವುದೇ ಕುಟುಂಬಗಳಿಗೆ ಹಣ ಕೊಟ್ಟಿಲ್ಲ. ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿದೆ. ಇನ್ನು ಹಾಲು ಉತ್ಪಾದಕರದಂತೂ ಕೇಳಲೇಬೇಡಿ, ಹೆಚ್ಚು ಕಡಿಮೆ 800-1000 ಕೋಟಿ ಆಗಿರಬೇಕೀಗ. ಇನ್ನು ಬಿತ್ತನೆ ಬೀಜ 70% ಏರಿಕೆ ಆಗಿದೆ. ಇವತ್ತು ಬಿತ್ತನೆ ಬೀಜದ ಬೆಲೆ 70%. ಯಾವುದೇ ರೀತಿಯ ಬಿತ್ತನೆ ಬೀಜವನ್ನು ಏನು ಮಳೆ ಪ್ರಾರಂಭ ಆಯಿತು, ಕೊಂಡ್ಕೊಳ್ಳಿಕ್ಕೇನು ರೈತರು ಹೋದರೆ ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಇವತ್ತು ಪ್ರತಿಯೊಂದು ಬಿತ್ತನೆ ಬೀಜದ ಬೆಲೆಯನ್ನು 70% ಏರಿಕೆ ಮಾಡಿದ್ದಾರೆ. ಗೊಬ್ಬರ ಸಿಗ್ತಾ ಇಲ್ಲ. ರಾಣೆಬೆನ್ನೂರಿನಲ್ಲಿ ಇವತ್ತು ಪತ್ರಿಕೆಯಲ್ಲಿ ಬರೆದವರೇ ಹಾಹಾಕಾರ ಇದ್ದು ನಿನ್ನೆ ದಿನ ಗಲಾಟೆ ಪ್ರಾರಂಭ ಆಗಿದೆ ಅಂತ ಹೇಳಿ. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಬಹುಶಃ ಈ ಸರ್ಕಾರ ಈ ಚುನಾವಣೆ ನಂತರ ನಮ್ಮ ಅದೆಂಥದ್ದು OPS ಬಗ್ಗೆ ಒಬ್ಬ ಮಹಾನುಭಾವ ನೆನ್ನೆ ನಮ್ಮ ಹತ್ರಲ್ಲೇ ಬೆಳೆದವನು ಹೇಳೋರೆ. ನೆನ್ನೆ ಏನೋ OPS ಬಗ್ಗೆ BJP ಸರ್ಕಾರದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ರು ಅಂತೇಳಿ. ಅದೆಲ್ಲ ಪ್ರಾರಂಭ ಆಗಿದ್ದು ಮನಮೋಹನ್ ಸಿಂಗ್ ಕಾಲದಲ್ಲೇ ಪ್ರಾರಂಭ ಆಗಿರೋದು. ಅವೆಲ್ಲ OPSನ ಹಳೆ ಸ್ಕೀಮ್ ತರ್ತೀವಿ ಅಂತೇಳಿ ಘೋಷಣೆ ಮಾಡಿ ಚುನಾವಣೆಯಲ್ಲಿ ಮತ ಪಡೆದ್ರು. ಈಗಾಗಲೇ 1 ವರ್ಷ ಆಯಿತು. OPSದು ಸದ್ದು ಗದ್ದಲವೇ ಇಲ್ಲ. ಅದೇನೋ ಕಮಿಟಿ ಮಾಡ್ತಾರಂತೀಗ. ಇದು ನಮ್ಮ ಗ್ರ್ಯಾಜುಯೇಟ್ಗೆ ನಾವು ಮನವಿ ಮಾಡ್ತಕ್ಕಂಥದ್ದು, ಏನು ಇವರು ಟೋಪಿ ಹಾಕೊಂಡಿದ್ದಾರೆ, ಎಚ್ಚರಿಕೆಯನ್ನು ತೀರ್ಮಾನ ಮಾಡಿ ಅನ್ನೋದಕ್ಕೆ. ಇನ್ನು 7 ಮಾಡಿದ್ರ ಬರೀ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಕೊಂಡು ಹೊರಟಿದ್ದಾರಷ್ಟೇ. ಇದು ಈ ಸರ್ಕಾರದ ನಡವಳಿಕೆಗಳನ್ನು ಗಮನಿಸಿ ತೀರ್ಮಾನ ಮಾಡಿ 1 ವರ್ಷದಲ್ಲಿ ಯಾವುದೇ ರೀತಿಯ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಆಸ್ತಿಯನ್ನು ವೃದ್ಧಿ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ 1 ನಯಾ ಪೈಸವನ್ನು ಕೊಡ್ತಾ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ 2,75,000 ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ದಾವೆ. ಪಾಪ ರಾಹುಲ್ ಗಾಂಧಿಯವರು ಇದರಲ್ಲೆಲ್ಲ ಭಾಷಣ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ. ಇವರು ಅಧಿಕಾರಕ್ಕೆ ಬಂದುಬಿಟ್ರೆ ದೇಶದಲ್ಲಿ 31 ಲಕ್ಷವೋ 33 ಲಕ್ಷವೋ ಖಾಲಿ ಹುದ್ದೆ ಏನಿದೆ ಅದೆಲ್ಲ ತುಂಬಿಡ್ತೀವಿ ಅಂತ ಹೇಳಿ. ಸದ್ಯ ಇಲ್ಲಿ ಕರ್ನಾಟಕದಲ್ಲಿ 1 ವರ್ಷ ಆಗೈತೆ ಸರ್ಕಾರ ಬಂದು, 2,75,000 ಹುದ್ದೆಗಳು ಖಾಲಿ ಇಟ್ಕೊಂಡವ್ರೆ. ಇದು ತುಂಬಿಟ್ರೆ ಆಗ ಆ ಮಾತನ್ನು ನಂಬೋದು ನೀವು. ಈಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ದಯವಿಟ್ಟು ಬೆಂಗಳೂರಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ, ಈ ಚುನಾವಣೆ ಗೆಲ್ಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗಳು ಇದೆ ಅಂತಕ್ಕಂಥದ್ದನ್ನು ಮರಿಬೇಡಿ. ಮುಂದಿನ ದಿನಗಳು ಒಂದು ಒಳ್ಳೆಯ ದಿನಗಳು ಈ ರಾಜ್ಯದಲ್ಲಿ ಪ್ರಾರಂಭ ಆಗಬೇಕು ಅಂದರೆ ಈ ಚುನಾವಣೆಯಲ್ಲಿ ತಾವು ಗೆಲ್ಲೇಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇನ್ನು ಮುಂದಿನ 7-8 ದಿನಗಳೇನಿದೆ ನಿಮ್ಮೆಲ್ಲರ ಶ್ರಮ ಆ ದೇವೇಗೌಡರ ಚುನಾವಣೆಯಲ್ಲಿ ವಿಜೇತರಾಗ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ, ತಮ್ಮ ಶ್ರಮ ಇರಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಅವರ ಕ್ರಮ ಸಂಖ್ಯೆ ನಂಬರ್ 1 ಆ ಕ್ರಮ ಸಂಖ್ಯೆಯಿಂದ ಪಕ್ಷದಿಂದ ಟೋಟಲ್ 36,000 ಮಾಡಿದ್ದೀವಿ. ಅದನ್ನು ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ ಪಕ್ಷದ ಕಚೇರಿಗೆ. ಆಮೇಲೆ ಇನ್ನೊಂದು ಇಲ್ಲ, ನಮ್ಮ ಪಕ್ಷದಿಂದ ಏನೋ ಒಂದು ಇದನ್ನು ಈ ಒಂದು ಚುನಾವಣೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದೀರಿ, ಅವ್ರನ್ನೂ ಭೇಟಿ ಮಾಡಬೇಕಾದಂಥದ್ದು ನಮ್ಮ ಕಾರ್ಯಕರ್ತರುಗಳು ಪ್ರಮುಖವಾಗಿ ಆದ್ಯತೆ ಕೊಡಿ. ಅದು ಜೊತೆಗೆ ಎಲ್ಲ ರಮೇಶ್ ಗೌಡ ಈಗ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಚನ್ನಪಟ್ಟಣದ ಪುಟ್ಟಸ್ವಾಮಿ ಅಂತಕ್ಕಂಥವರು ನನ್ನ ಹೆಸರು ಹೇಳಿ, ದೇವೇಗೌಡರ ಹೆಸರು ಹೇಳಿ, ನಾನು ಜನತಾದಳದ ಬೆಂಬಲಿತ ಅಭ್ಯರ್ಥಿ ಅಂತ ಹೇಳಿ ಎಲ್ಲ ಕಡೆ ನಿಮ್ಮ ಹೆಸರನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತೇಳಿ ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರಾಗಲಿ ಮತದಾರರಿಗಾಗಲಿ ಮನವಿ ಮಾಡ್ತೇನೆ, ಇವತ್ತು ನಮ್ಮ ಅಧಿಕೃತ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಅಧಿಕೃತ NDA ಕೂಟದ ಅಭ್ಯರ್ಥಿ ದೇವೇಗೌಡರು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ದೇವೇಗೌಡರ ಅಭಿಮಾನಿಗಳಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಯಾವುದೇ ಈ ರೀತಿಯ ಒಂದು ಸುಳ್ಳು ಮಾತುಗಳನ್ನು ನಿಮ್ಮ ಮುಂದೆ ಆಡ್ತಾ ಇದ್ದಾರೆ. ಅದು ಯಾವುದಕ್ಕೂ ಬೆಲೆ ಕೊಡಬೇಡಿ. ಇವತ್ತು ನಿಮ್ಮ ಮತ ದೇವೇಗೌಡರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ಯಾರಾದರೂ ನಮ್ಮ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮನೆಗಳಿಗೆ ಬಂದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಮಾಡಬಾರ್ದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ, ಅವಶ್ಯಕತೆ ಬಿದ್ದರೆ ನಮ್ಮ ಹೆಸರುಗಳನ್ನು ಇವತ್ತು ಹ್ಯಾಂಡ್ ಬಿಲ್ಗಳೆಲ್ಲ ಹಾಕಬಾರ್ದು ಅಂತಕ್ಕಂಥದ್ದನ್ನು ಚುನಾವಣಾ ಆಯೋಗಕ್ಕೂ ಒಂದು ದೂರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ.
ಅದರಿಂದ ಯಾವುದೇ ಕಾರಣಕ್ಕೂ ಇವತ್ತು ನಮ್ಮ ಅಭ್ಯರ್ಥಿ ಅಂತ ಹೇಳಿ ದೇವೇಗೌಡರು ಆಶೀರ್ವಾದ ಮಾಡಿದ್ದಾರೆ, ಕುಮಾರಣ್ಣ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಯಾವ ಕಾರಣಕ್ಕೂ ನಂಬದೆ ಆ ದೇವೇಗೌಡರ ಗೆಲುವಿಗೆ ತಮ್ಮೆಲ್ಲರ ಒಂದು ಸಹಕಾರವನ್ನು ಕೊಡಿ ಅಂತ ಹೇಳಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಒಂದ್ಸಿನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.